ಕುಡಿಯೋದೇ ನನ್ನ ಬಿಜಿನೆಸ್ಸು, ಆದರೂ ನಾನು ದುಡಿಯೋದೇ ನನ್ನ ಬಿಜಿನೆಸ್ಸು. ಏಯ್ ಗಂಡೆ ತುಂಬಿ, ಏನೇ ಮಾಡ್ತಿದ್ಯಾ? ಬಾರ ಇಚ್ಚಿಗೆ. ಏನು ಅಂದ್ಕೊಂಡಿದೀಯ ನನ್ನ? ನಾನು ನೀ ತಾಳಿ ಕಟ್ಟಿರೋ ಗಂಡ. ತಾಳಿ ಕಟ್ಟಿರೋ ಗಂಡ ಅನ್ನೋ ಬೆಲೆ ಇಲ್ದಲೇನೆ, ನನ್ನ ಅಪ್ಪಣೆ ಇಲ್ದಲೇನೆ ಮನೆಯಿಂದ ಕಾಲು ತೆಗೆದು ಹೋಗಕ್ಕೆ ಯಾರೇ ಹೇಳಿದ್ದು? ಹೇಯ್ ಬರ ಇಚ್ಚಿಗೆ ಕ್ಲೌಡಿ. ಸ್ಟಾರ್ಟ್ ಆಯ್ತು ಅನ್ನೆ. ಹಾಂ, 24 ಗಂಟೆ ಕುಡಿಯೋದು, ಬಂದು ಜಗಳ ಮಾಡೋದು, ಕುಡಿಯೋದು ಜಗಳ ಮಾಡೋದು, ಬರೀ ಇದೇ ಆಯ್ತು. ಹಾಂ, ಇವಾಗಿಂದ ಸಾಯಂಕಾಲ ತಕ್ಕನ ಸ್ಟಾರ್ಟು. ಯಾರು ಮನೆಗೆ ಇರಂಗಿಲ್ಲ. ಹೇಯ್ ಮುಚ್ಚೆ ಬಾಯಿ. ಯಾರನ್ನ ಕೇಳೇ ನೀನು ಕೆಲ್ಸಕ್ಕೆ ಹೋಗಿದ್ದು? ಹಾಂ, ಗೌಡ್ರ ಮನೆಗೆ ಕೆಲಸ ಮಾಡ್ತಿದ್ದೀಯಂತೆ, ಕೂದ್ಗಾಡಿ ಸುತ್ತಕ್ಕೆ ಹೋಗ್ತಿದ್ದೀಯಂತೆ. ನನಗೆ ಹೇಳೋದೇನೆ ನೀನು? ಏನೇ ತಾಳಿ ಕಟ್ಟಿರೋ ಗಂಡ ಅಮ್ಮ ಬೆಲೆ ಇದ್ದಿದ್ರೆ ನೀನು ಹೇಳ್ದಲೇ ಹೋಗ್ತಿದ್ದೇನೆ. ಹಾಂ, ಯಾರೇ ನಿನಗೆ ಕೆಲ್ಸಕ್ಕೆ ಹೋಗಕ್ಕೆ ಹೇಳಿದ್ದು? ಈ ಮನೆಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಕೊಂಡಿದ್ದೇನು ನೀನು? ಹೊಡೆ, ಈ ಮನೆಗೆ ನನಗೆ ಬೆಲೆ ಇಲ್ದಂಗೆ ನೀನು ಮನೆ ಕಾಲು ತೆಗೆದು ಆ ಕಡೆಗೆ ಹೋಗಿದ್ದೆ ಅಂದ ಮೇಲೆ ಈ ಮನೆಗೆ ನಿನಗೆ ಜಾಗಿಲ್ಲ. ಗಂಟು ಮೂಟೆ ಕಟ್ಕೊಂಡು ಹೋಗ್ತೀನಿ ನಿಂತ ಅವ್ರ ಮನೆಗೆ. ಇರಬೇಡ ನೀನು ನನ್ನ ಮನೆಗೆ. ನನಗೆ ಬೆಲೆ ಕೊಡಲ್ಲ ಅಂದಮೇಲೆ ನನ್ನ ಮನೆಗೆ ನೀನು ಇರೋ ಅವಶ್ಯಕತೆ ಇಲ್ಲ ಅಂದ್ಕೊಂಬಿಡು. ಹೋಗು, ತವ್ರ ಮನೆಗೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಿರ್ಬೇಕು ನೀನು. ಇಲ್ಲೆಲ್ಲ ನಿಂತ್ಕೊಂಡೆ ಕೊಂದಾಕ್ಬತ್ತೀನಿ ನಾನು. ಹೈಟ್ ಹೇಳ್ಬೇಕು. ನಿನ್ನ ಜನ್ಮಕ್ಕೆ ಮಣ್ಣಾಕ. ನಿನ್ನ ಕಟ್ಕೊಂಡಾಗಿಂದ ಒಂದು ದಿನಕ್ಕನ ಸರಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡಿಸಿದ್ದೇನಯ್ಯ ನೀನು? ದಿನ ಕುಟ್ಕೊಂಬರೋದು ಜಗಳ ಮಾಡೋದು, ಕುಟ್ಕೊಂಬರೋದು ಜಗಳ ಮಾಡೋದು, ಬರೀ ಇದೇ ಆತು ನಿಂದು ಕಟ್ಕೊಂಡಾಗಿಂದಾನ. ಹಿಂಗೆ ದಿನ ಸಾಯಿಸೋ ಬದಲು ಒಂದು ದಿವಸ ಸಾಯಿಸ್ಬಿಡತ್ಲಾಗತ್ತೆ, ಒಂದೇ ಸಲ ಸತ್ಬಿಟ್ಟು ಹೋಗ್ತೀನಿ ಅತ್ಲಾಗತ್ತೆ. ಇರುವಂತೆ ನೆಮ್ಮದಿಯಾಗಿ. ಹೇಳರಿಲ್ಲ ಕೇಳರಿಲ್ಲ, ಹೆಂಗೆ ಬೇಕಂಗೆ ಎಲ್ಲನ ಕುಡಿ, ಎಲ್ಲನ ಬೀಳು, ಎಲ್ಲನ ಹೇಳು, ಹೆಂಗೆ ಬೇಕಂಗಿರುವಂತೆ ಒಂದೇ ಸತಿನ ಸಾಯಿಸ್ಬಿಡು. ಹಿಂಗೆ ಅವಾಗ ದಿನ ಜಗಳ ಮಾಡಿ ಸಾಯಿಸೋದಕ್ಕಿಂತಾನ. ಏನು ಕರ್ಮನೋ ಏನೋ, ಯಾವ ಜನ್ಮದ ಏನು ಪಾಪ ಮಾಡಿದ್ನೋ ಏನೋ ನಾನು. ಹೋಗಿ ಇವನು ಕಟ್ಕೊಂಡ್ಬಿಟ್ಟು ಹೆಣ್ಗಾಡ ಅಂತ ಪರಿಸ್ಥಿತಿ ಬಂದೈತಿ. ಏನು ಕರ್ಮನೋ ಏನೋ. ಏಯ್ ಕೆಂಡ ತಿಮ್ಮಿ, ನೀನು ಈಗಲೇ ಸತ್ತೋದ್ರೆ ಹೆಂಗೆ? ನರಳಿ ಸಾಯ್ಬೇಕು ನೀನು. ಹಿಂಗೆಲ್ಲ ನರಳಿ. ಯಾಕಂದರೆ ಗಂಡನ್ನು ಬೆಲೆ ಕೊಡದೆ ಏನು ಹೇಳ್ದಂಗೆ ನೀನು ಮನೆಯಿಂದ ಕಾಲು ತೆಗೆದು ಹೋಗ್ತೀಯ ಅಂದ ಮೇಲೆ ನೀನಿದ್ರೆಷ್ಟು ಹೋದ್ರಷ್ಟೇ. ಹೋಗ್ತೀಯಾ? ಹೋಗು. ಇನ್ನೊಂದು ಮದುವೆ ಆಗ್ತೀನಿ ಕಣೇ, ನಾನು ಗಂಡಸು. ಎಷ್ಟು ಬೇಕಾದ್ರೂ ಮದುವೆ ಆಗ್ತೀನಿ ನಾನು. ನೀನು ಬೇಡ, ಹೋಗ್ತಿರ್ಬೇಕು ನೀನು. ಕಣ್ಣಿಗೆ ಕಾಣ್ದಂಗೆ ಹೋಗ್ತಿರ್ಬೇಕು ನೀನು. ಇನ್ನೊಂದು ಮದುವೆ ಆಗ್ತೀಯ? ಈ ಮುಸುಳಿ ಏನು ನೋಡಿ ಹೆಣ್ಣು ಕೊಡ್ತಾರೆ? ನೆಟ್ಟಿಗೆ ಇರೋಕ್ಕೊಂದು ಮನೆ ಇಲ್ಲ, ಏನಿಲ್ಲ, ಗುಡಿಸ್ಲಾಗ ಬಾಳ್ ಮಾಡ್ತಾ ಇದೀಯ. ಇಂಥ ಮನೆಗೆ ಯಾವ ಪುಣ್ಯ ಕಿತ್ತಿ ಬಿಡ್ತಾಳೋ? 24 ಗಂಟೆ ಕುಡಿದು ಬಿದ್ದಿರೋ ನಿನ್ನ ಯಾರು ಮದುವೆ ಆಗ್ತಾರೆ ಅಂದ್ಕೊಂಡಿದೀಯ? ನಿನ್ನ ಜನ್ಮಕ್ಕ ಅಷ್ಟು. ಆ ಕಡೆ ಈ ಕಡೆ ನೋಡು, ಎಲ್ಲರೂ ನಾನು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೆಂಗೆ ದುಡ್ದು ಮನೆ, ತೋಟ, ಒಳಗೆ ಗಾಡಿ, ಮಕ್ಕಳು ಎಲ್ಲ ಮಾಡ್ತಿದ್ದಾರೆ. ಮಕ್ಕಳನ್ನ ಕಾನ್ವೆಂಟ್ಗಳಿಗೆ ಓದಿಸ್ತವ್ರಿ. ನೀನು ಇದೆಯಾ? ನಾಚಿಕೆ ಆಗಲ್ಲಿ ನಿನ್ನ ಜನ್ಮಕ್ಕೆ. ನಾನಂತೂ ದುಡಿಯಲ್ಲ, ನಾನಂತೂ ಕೊಡಲ್ಲ. ಹೆಂಗ ಸಂಸಾರ ಮಾಡ್ಕೊಂಡು ದುಡ್ಕೊಂಡು ಸಂಸಾರ ಮಾಡಿಸ್ಕೊಂಡು ಹೋಗ್ತಾವಳೆ, ಸಂಸಾರ ನಡೆಸ್ಕೊಂಡು. ಅದೇನೇನು ಐತಿ ನಿನ್ನ ಮನಸ್ಸಿನಾಗೆ? ನಿನ್ನ ಜನ್ಮಕ್ಕೆ ಅಷ್ಟು. ಏನು ಬದುಕಿದಿರೋ ನೀವೆಲ್ಲ? ಹೋಗಿ ಎಲ್ಲ ನಾಳೆ ಬಾವಿ ಸಾಯ್ರಿ. ನಿಮ್ಮಂಥವ್ರು ಭೂಮಿಗೆ ಬಾರ, ಊಟಕ್ಕೆ ದಂಡ. ಹಾಂ, ನಿಮ್ಮಂಥವ್ರು ಇರೋದ್ಕಿಂತ ಎಲ್ಲ ಹೋಗಿ ಆಳು ಬಾವಿ ಸಾಯ್ರಿ. ನೀವು ಸಾಯೋದಲ್ಲದೆ ನಮ್ಮನ್ನು ಸಾಯಿಸ್ತಿದ್ದೀರ. ಏನೇನು ಐತಿ ನಿನಗೆ? ನಾನು ದುಡ್ದಿದ್ದು 1 ರೂಪಾಯಿ ಕೊಡಲ್ವಲ್ಲ, ಕುಡ್ದು ಹುಚ್ಚ ಹೋಯ್ತೀನಲ್ಲ. ಹೆಂಗ ಅವಳು ಅಲ್ಲೂ ಇಲ್ಲೂ ದುಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಿದ್ದಾಳಲ್ಲ, ಅಮ್ಮದೇನೇನು ಐತಿ ನಿನಗೆ? ನನ್ನ ಕೇಳೋಗಿಲ್ಲ ಅಂತ ಇಲ್ದವೆಲ್ಲ ಹೇಳ್ತಾ ಕೊಕ್ಕಂಡವಳೆ. ಎಲ್ಲ ಅಲ್ಲೋಡಿ ಮುಂಡೆ. ಗಂಡು ಎದ್ರಿಗೆ ಮಾತಾಡೋವಷ್ಟು ಹೆಚ್ಕೊಂಡಿದೀಯ ನೀನು? ಇಷ್ಟೊಂದು ಮಾತಾಡೋದು ಕಲ್ತಿದ್ದೀಯ ಅಂದ ಮೇಲೆ ನೀನು ನನ್ನ ಮನೆಗೆ ಇರಂಗಿಲ್ಲ. ಈಗ ನನಗೆ ಪಿತ್ತೆ ನನ್ನ ಎತ್ತಿಗೇರಿಸ್ದೆ ಸರಿ ಇರಲ್ಲ. ಹುಷಾರು. ಹೆಚ್ಚಾಗಿ ಮಾತಾಡಿದಿ ಅಂದರೆ ಏನಿಲ್ಲ, ನೀನು ತವ್ರ ಮನೆಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಷ್ಟೇ. ಜಾಸ್ತಿ ಮಾತಾಡಬೇಡ ನೀನು. ಬಾಲ ಬಿಚ್ಚಿದ್ರೆ ಸರಿ ಇರಲ್ಲ. ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಿರ್ಬೇಕಷ್ಟೇ ನೀನು. ಹೋಗ್ತೀನಿ ಹೇಳು. ನಿಂತಾಗ ಇಷ್ಟೆಲ್ಲ ಅನ್ನಿಸ್ಕೊಂಡು ಆಡಿಸ್ಕೊಂಡು ಯಾನ ಮುಂದೆ ಇರ್ತಾರೆ ನಿಂತಾಗೆ. ನನಗೆ ಹೋದ್ರೆ ನನಗೇನು ತೊಂದರೆ ಆಗಲ್ಲ. ಇಲ್ಲಿ ಮಾಡೋ ಕೆಲಸ ಅಲ್ಲೇ ಮಾಡ್ಕೊಂಡು ದುಡ್ಕೊಂಡು ತಿಂತೀನಿ ನಾನು. ಹಾಂ, ನಿನ್ನ ಮಕ ನೋಡ್ಕ. ನಿನ್ನ ಮಕಕ್ಕೊಂದು ತುತ್ತ ಅನ್ನ ಹಾಕೋರು ಗತಿ ಇಲ್ಲ ನಿನ್ನ ಯೋಗ್ಯತೆಗೆ. ಹಾಂ, ಇನ್ನು ಮುಂದೆ ಬಿದ್ದರಂತೂ ಒಂದು ತುತ್ತ ಹಾಕಲ್ಲ, ಕಿಗ್ಗಣ ಕಿಸ್ ನೋಡಲ್ಲ, ಏನಿಲ್ಲ. ನಿನ್ನ ಹಣ ಬರೋಕ್ಕೆ ಯಾವನಾಗ್ತಾನೆ ಮುದ್ದೆನ? ಇವಾಗ ಕುಡ್ಕೊಂಡು ಹೆಂಗೆ ಬಂದಿಲ್ಲ ಮನೆಗೆ ಮಾಡಿಕ್ಕಿರೋ ತಿಂತಿದೀಯ, ಅದನ್ನು ಗತಿ ಇರಲ್ಲ ನಿನಗೆ. ಹಾಂ, ಅಷ್ಟೇನೆ. ಇಲ್ಲೇನು ಯಾರೇನು ಎದ್ರಸಕ್ಕೇನು ಬರಬೇಡ ನೀನು. ಎಲ್ಲ ಇವಳ
ಎದ್ರಿಗೆ ಮಾತಾಡ್ಬೇಡ ಅಂದ್ರೂ ಮಾತಾಡ್ತೀಯಲ್ಲೇ. ಎಷ್ಟು ಹಾಗ ಮೀ ಕುಕೊಂಡಿದೀಯ ನೀನು. ಗಂಡ ಅಮ್ಮ ಬೆಲೆ ಇಲ್ಲ, ಗೌರವ ಇಲ್ಲ. ಥು, ನಿಮ್ಮಂಥವ್ರನ್ನೆಲ್ಲ ನಾವು ಕಡ್ಕೊಂಬಂದ್ವಲ್ಲ. ಇಷ್ಟೆಲ್ಲ ಮಾತಾಡ್ತೀಯ ಅಂದ ಮೇಲೆ ನೀನು ಇರಬೇಡ ಮನೆಯಾಗೆ. ಹೋಗ್ತಿರೋ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದೀಯ ಅಂದರೆ ಸರಿ ಇರಲ್ಲ. ಮೈಯಾಗೆ ಚರ್ಮ ಸುರಿದು ಬಿಡ್ತೀನಿ ನಾನು. ಹೋಗ್ತಿರ್ಬೇಕಷ್ಟೇ ನೀನು. ಇರಂಗಿಲ್ಲ ನೀನು ಮನೆಯಾಗೆ. ಕಟ್ಟು ಮುಟ್ಟೆ ಕಟ್ಟು ಮೊದಲು. ಕಟ್ಟು ಅಂದರೆ ಕಟ್ತಿರ್ಬೇಕು ನೀನು. ಹೋಗು, ಬೇಡ ನೀನು. ನನಗೆ ಆವಾಜ್ ಆಗ್ತಾಳ ಆವಾಜ. ನಿಮ್ಮ ಅಪ್ಪಂದೇನೆ ಮನೆ ಇದು? ನಮ್ಮ ಅಪ್ಪಂದು. ಏನೋ ಇವ್ರ ಅಪ್ಪನ ತಂದು ಕೊಟ್ಟವಳಮ್ಮಂಗೆ ಆಡ್ತಾವಳೆ. ಹೋಗು, ಇಲ್ಲೆಲ್ಲ ಕಣ್ಣಿಗೆ ಕಾಣಿಸ್ಕೊಂಡೆ ಸರಿ ಇರಲ್ಲ. ಆಮೇಲೆ ಹೋಗ್ತಿರ್ಬೇಕು ನೀನು. ಈಗಳಯ್ಯ ಹೇಳ್ತಿದ್ದೀನಿ ಕೇಳು, ಒಳ್ಳೆ ಮಾತನಾಗೆ. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಏನೇನೋ ಒಂದೇ ಒಂದು ಇದ್ರ ಮೇಲೆ ಏನೇನೋ ಹೆಚ್ಚಾಗಿ ಮಾತಾಡಿದ್ದಿ ಅಂದರೆ ನಾನು ಸುಮ್ಮನೆ ಇರಲ್ಲ, ಹೇಳಿದ್ದೀನಿ. ಈಗ ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದರೆ ಬಂದು ಮುಕ್ಕಳರೆ ಹೊಡೆದು ಎತ್ತಕೊಂಡು ಹೋಗ್ತಾರೆ. ನಿನಗೆ ಅದೇ ಗಟ್ಟಿ ಅನ್ಸುತ್ತೆ ನಿನಗೆ. ಒಳ್ಳೆ ಮಾತನಾಗ ಹೇಳಿರಿ ಅರ್ಥ ಆಗಲ್ಲ, ಏನಿಲ್ಲ. ಈಗ ನಾನು ಹೇಳಿದ್ದೀನಿ ನೋಡು, ಇದ್ರ ಮೇಲೆ ಏನೇನೋ ಹೆಚ್ಚಾಗಿ ಮಾತಾಡಿದ್ದಿ ಅಂದರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡ್ತೀನಿ ನಾನು. ಹಾಂ, ಹೇಳ್ಕೊಂಡೋಗಿ ನಾಯಿಗೆ ಬಿಡ್ದಂಗೆ ಬಡಿತಾರಲ್ಲ, ಅವಾಗ ಗೊತ್ತಾಗ್ತು ನಿನಗೆ. ಹಾಂ, ನಿನಗೆ ಒಳ್ಳೆ ಮಾತನಾಗೆ ಹೇಳಿರಿ ಅರ್ಥ ಮಾಡ್ಕೊ ಜಾತಿ ಅಲ್ಲ ನೀವು. ಓ, ಗೊತ್ತಾಯ್ತು ಕಣೆ, ಗೊತ್ತಾಯ್ತು. ಈ ರೀತಿ ಮಾತಿಗೆ ಮಾತು ಸೇರಿಸ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ಕಿಮ್ಮಕ್ಕೆ ಕೊಟ್ಟರೆ ಯಾರು ಅಂತ ನನಗೆ ಗೊತ್ತು. ಹಾಂ, ನೀ ಸಾಮಾನ್ಯದ ರಾಧಮಲ್ಲ ಕಣೆ. ಹಾಂ, ನೀನು ಯಾರನ್ನ ಮೂರನೇ ವ್ಯಕ್ತಿ ಮಾತು ಕೇಳಿ ನನಗೆ ಹಿಂಗೆ ಮಾತಾಡ್ತಿದ್ದೀಯ. ನೀನು ಹಿಂಗೆ ಉಪ್ಸಿರ ಯಾರು ಅಂತ ನನಗೆ ಗೊತ್ತು. ಆ ರಂಗವ್ವ ಬಲಿರೆ ರಂಗಿ ಅವಳು. ಎಲ್ಲಿರ್ತಾಳೋ ಅಲ್ಲಿ ಎಲ್ಲ ಇದೇ ರಂಕ್ಲ ಅವಳದು. ನಿನಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಆ ರಂಗಿಗಿದೆ ಇವತ್ತು. ಅವ್ರ ಮನೆ ಹತ್ರ ಹೋಗಿ ಜಗಳ ಮಾಡಿ ಇನ್ನೊಂದು ಸಲ ನಮ್ಮ ಮನೆ ವಿಚಾರಕ್ಕೆ ಬರಬಾರ್ದು. ಹಾಗೆ ಮಾಡ್ಬತ್ತೀನಿ. ಇನ್ನು ಯಾವತ್ತು ನಮ್ಮ ಮನೆ ಕಡೆಗೆ ತಲೆ ಇಡಬಾರ್ದು ಅವಳು. ಐತೆ ಮಾರಿ ಹಬ್ಬ, ಅಲ್ಲಿಗೆ ಹೋಗಿ ಐತೆ ಅವಳಿಗೆ ಬೋತೀನಿ ಇರು. ಅವಳಿಗೆ ಒಂದು ಗತಿ ಕಾಣಿಸ್ ಬಂದು ಆಮೇಲೆ ನಿನಗಿರೋದು ಹಬ್ಬ. ಹಾಂ, ಓಹೋ, ಏನಂಗೆ ಇವನು ಸೇಟಾಪತಿ. ಇವನು ಹೋಗ್ತೀವಿ ಎದ್ರಿಕೊಂಡ್ಬಿಡ್ತಾರೆ. ಹಾಂ, ತಳ್ಳಿ ಮೂಳ್ತಕ್ಕೆ ಬೀಳಂಗಿದೆಯಾ? ನಿನ್ನ ನೋಡಿ ಎದ್ರಿಕೊಂಡ್ಬಿಟ್ಟು ಅವರು ಬಂದ್ಬಿಡೋದು, ಸುಮ್ಮನೆ ಆಗ್ಬಿಡ್ತಾರೆ ಅಲ್ಲಿಗೆ. ಅವ್ರು ಹೇಳ್ತಾರೆ, ಅವರು ಕುಡ್ದು ಆಳಗಾರಿಗೆ ಸಪೋರ್ಟ್ ಮಾಡ್ತಾರೆ. ಏನು ಯಾರ ನನ್ನ ಮನೆ ಮರಿಯೋದಿಲ್ಲ ನಿನಗೆ? ಏನು ಅಂದ್ಕೊಂಡಿದ್ದೆ ನೀನು? ಹೋಗಿ ಅವ್ರ ಮನೆಗೆ ನೋಡು. ತಾವಾತು, ಕೆಲಸ ಆಯ್ತು, ಮನೆ ಆಯ್ತು, ಹೆಂಡತಿ ಆಯ್ತು, ಮಕ್ಕಳಾಯ್ತು ಅಂತ ಹೆಂಗೆ ಸಂಸಾರ ಮಾಡಿಸ್ತವ್ರಿ. ನೀನು ಇದೆಯಾ ಗಟ್ಟಿಗೆಟ್ಟು ನನ್ನ ಮಗ ಇದ್ದಂಗೆ. ಹಾಂ, 24 ಗಂಟೆ ಕುಡಿಯೋದು ಬೀಳೋದು ಜಗಳ ಮಾಡೋದು. ಹೆಂಗೆ ಆಡೋದ್ಲ ನಿಮ್ಮವ್ವ ನೀನು ಸುಖಪುರುಷನ್ನ. ಅವ್ರ ಮಂತಕ್ಕೆ ಹೋಗಿ ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಅಂತೀಯ. ಯಾರೇನು ಹೇಳ್ಕೊಡೋದೈತಿದ್ರಾಗೆ ಕಟ್ಕೊಂಡಾಗಿಂದ ನಾನು ನೋಡಿಲ್ವಿ. ಏನಿದೇನು ಹೊಸ್ದಾಗಿ ನೋಡ್ತಿದ್ದೀನಿ ನಾನೇನ? ನಿನ್ನ ಬಾಯಿಗೆ ಸತ್ರು ಬುದ್ಧಿ ಬರಲ್ಲ ನಿಮ್ಮಂತವ್ಗೆ. ಅದೇ ಕಣೇ, ಅವ್ರ ಮಂತಕ್ಕೆ ಹೋಗಿ ಪ್ರಾಚಾರ ಬಿಡಿಸ್ಕೊತೀನಿ. ಆಮೇಲೆ ಇರೋದು ನಿನಗೆ. ಹಾಂ, ನಿನಗೊಂದೇನು ಪ್ರಯೋಜನ ಇಲ್ಲ. ಇವಾಗಲೇ ನಿನಗೊಂದು ಗತಿ ಕಾಣಿಸ್ಬೇಕು. ಇಲ್ಲ ಅಂದರೆ ಬಲ್ತ್ಕೊಂಡಿದೆ ಅಂದರೆ ನನ್ನನ್ನು ನೀನು ಬಿಡಲ್ಲ, ನನಗೆ ಗೊತ್ತೈತಿ. ಆ ರಂಗಿ ಜೊತೆಗೆ ಸೇರಿದಿ ಅಂದರೆ ನೀನು ನನ್ನನ್ನು ಬಿಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಫಸ್ಟ್ ಅಲ್ಲಿ ಗತಿ ಕಾಣಿಸ್ಕೊತೀನಿ. ಗತಿ ಕಾಣಿಸ್ಬಂದು ಆಮೇಲೆ ನಿನಗೊಂದು ಗತಿ ಕಾಣಿಸೋದು. ಹಾಂ, ಮಾತಾಡು. ಎಲ್ಲಿವರೆಗೂ ಮಾತಾಡ್ತೀನಿ ಮಾತಾಡು, ನೋಡ್ತೀನಿ ನಾನು. ಅಯ್ಯೋ ಭಗವಂತ, ಇನ್ನು ಅಲ್ಲಿ ಹೋಗಿ ಏನು ರಾಧ ಅಂತ ಮಾಡ್ತಾನೋ ಏನೋ. ತರಿಕೆ ದೇವ್ರೇ ಭಗವಂತ, ಏನಪ್ಪ ನಿನ್ನ ಲೀಲೆ. ಹೋಗಿ ಕುಡುಕಂಡು ಕಟ್ಕೊಂಡು ಹೆಣ್ಗಂತ ಪರಿಸ್ಥಿತಿ ಬಂತಲ್ಲಪ್ಪ ನನಗೆ. ಭಗವಂತ ರಾಮ, ತರಿಕೆ ತೆಗಿಯಪ್ಪ. ಫಸ್ಟ್ ಅಲ್ಲಿಗೆ ಹೋಗೋಣ ನಿಂದೇನೆ. ಅದೇನು ರಾಧ ಅಂತ ಮಾಡ್ತಾನೋ ಏನೋ. ಅಲ್ಲಿ ಹೋಗಿ ಫಸ್ಟ್ ಹೋಗ್ಬೇಕು. ಇವ್ನು ಹೋಗೋಕ್ಕಿಂತ ಮುಂಚೆಲೇ ಹೋಗ್ಬೇಕು ಅಲ್ಲಿಗೆ. ಏನಪ್ಪ ವಿಡಿಯೋ ನೋಡಿದ್ರೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.